ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ನೀಡಿದರೆ ನಿಭಾಯಿಸುವ ಶಕ್ತಿ ಅವರಲ್ಲಿ ಇದೆ ಎಂದು ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಅನ್ವರ್ ಹೇಳಿದ್ದಾರೆ. ಪಟ್ಟಣದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರುವ, ಸತತ 7 ಬಾರಿ ಗೆದ್ದಿರುವ, ಪಕ್ಷ ಸಂಘಟನೆ ಮಾಡುತ್ತಾ ಬಂದಿರುವ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಕಾಂಗ್ರೆಸ್ ಪಕ್ಷದ ಹಿರಿಯ ರಾಜಕಾರಣಿ, ಸರಳ ಸಜ್ಜನಿಕೆಯ ವ್ಯಕ್ತಿ ಅಂದ್ರೆ ತಪ್ಪಾಗಲಾರದು. ಈ ಬಾರಿ ಜನಸೇವೆ ಮಾಡಲು ಅವಕಾಶ ಕಲ್ಪಿಸಬೇಕೆಂದು ಮನವಿ ಮಾಡಿಕೊಂಡ್ರು. ಸತತ 7 ಬಾರಿ ಶಾಸಕರಾಗಿ ಕ್ಷೇತ್ರಾದ್ಯಂತ ಜನಪರ ಕೆಲಸಗಳನ್ನ ಮಾಡಿದ್ದಾರೆ. ಸದಾ ಜನರ ಸೇವೆಯಲ್ಲಿ ಇರುತ್ತಾರೆ. ಈ ಬಾರಿ ಉನ್ನತ ಸ್ಥಾನವನ್ನ ಕೊಟ್ರೆ ಶಾಲಾ ಕಾಲೇಜುಗಳು ಅಭಿವೃದ್ಧಿ, ಕೆರೆಗಳಿಗೆ ನೀರು ತರುವಂತಹ ಕೆಲಸ, ವಿದ್ಯುತ್ ಸಮಸ್ಯೆ, ರಸ್ತೆಗಳ ನಿರ್ಮಾಣ ಮಾಡುವ ಮತ್ಸಧಿಯಾಗಿದ್ದಾರೆ ಎಂದು ಹೇಳಿದರು. ವರದಿ ಹರೀಶ್ ನಾಯ್ಕನಹಟ್ಟಿ. ಸೈಯದ್ ಅನ್ವರ್ ಅಂತೇಳಿ ಹಾಲಿ ಕೌನ್ಸಿಲರು, ಮಾಜಿ ತಾಲೂಕು ಪಂಚಾಯತಿ ಮೆಂಬರು, ಈ ನಾಯಕನಹಟ್ಟಿಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಪಟ್ಟಣ ಪಂಚಾಯತಿ. ನಮ್ಮ ನಾಯಕನಹಟ್ಟಿ ಮೊಳಕಾಲ್ಮೂರು ಕ್ಷೇತ್ರದ ಎನ್ವೈ ಗೋಪಾಲಕೃಷ್ಣ ಅವರು ಹಿರಿಯ ರಾಜಕಾರಣಿ, ಮುತ್ಸದರು ಹಾಗೂ ಈ ಎಲ್ಲ ನಮ್ಮ ನಾಯಕನಹಟ್ಟಿ ಹೋಬಳಿಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ನಾಯಕನಹಟ್ಟಿ ಎಲ್ಲ ಕ್ಷೇತ್ರಕ್ಕೆ ಕೆಲಸ ಮಾಡಿದ್ದಾರೆ. ಇವರಿಗೆ ಹಳೇ ಕಾಲದಿಂದ 7 ಬಾರಿ ಗೆದ್ದಿದ್ದಾರೆ ಈ ಕಾನ್ಸ್ಟಿಟ್ಯೂನ್ಸಿಯಾಗಿ. ಅದಕ್ಕೋಸ್ಕರ ಇವರಿಗೆ ನಮ್ಮ ಕಾಂಗ್ರೆಸ್ ವತಿಯಿಂದ ಮಿನಿಸ್ಟರ್ಶಿಪ್ ಕೊಡಲೇಬೇಕು. ಇಲ್ಲಾಂದರೆ ನಾವು ಇದು ಭಾಳ ಹಿಂದುಳಿದೈತೆ ನಮ್ಮ ನಾಯಕನಹಟ್ಟಿ ಹೋಬಳಿ. ಅದಕ್ಕೋಸ್ಕರ ಎಲ್ಲರಿಗೂ ನೀರು ನೀಡಿ, ಆಮೇಲೆ ಜೊತೆಗೆ ಭದ್ರಾ ಮೇಲ್ದಂಡೆ ನೀರು ಬರಬೇಕು. ಇಲ್ಲಾಂದರೆ ಭಾರಿ ಕಷ್ಟ ಆಗ್ತದೆ ರೈತರಿಗೆ. 224 ಕ್ಷೇತ್ರದಾಗ ಈ ಕ್ಷೇತ್ರ ಐತಲ್ಲ ಭಾರಿ ಹಿಂದುಳಿದೈತೆ. ಅದಕ್ಕೋಸ್ಕರ ಈ ಕಾಂಗ್ರೆಸ್ನಾಗ ಹಿರಿಯ ರಾಜಕಾರಣಿ ಇವರು. ಯಾಕಂದರೆ ಇವ್ರಂತಾರೆ ಸಿಗೋದು ಕಷ್ಟ. 1 ಬಾರಿ 2 ಬಾರಿ ಗೆದ್ದಿರೋರು ಮಿನಿಸ್ಟ್ರ್ ಕೇಳ್ತಾರೆ, 7 ಬಾರಿ ಗೆದ್ದಿರೋರು ಇವ್ರು ಕೊಡಲೇಬೇಕು. ಅದಕ್ಕೆ ನಮ್ಮ ಬೇಡಿಕೆ ಏನಪ್ಪ ಅಂದರೆ ಇವರಿಗೆ ಮಿನಿಸ್ಟರ್ಶಿಪ್ ಕೊಡಲೇಬೇಕು. ಕೊಡದಿಲ್ಲದಲ್ಲಿ ನಾವು ಹೈಕಮಾಂಡಿಗೆ, ಸೋನಿಯಾ ಗಾಂಧಿಗೆ, ಆಮೇಲೆ ರಣಜಿತ್ ಸುರ್ಜೇವಾಲಾಗೆ, ಆಮೇಲೆ ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, DKಶಿ ಅವರಿಗೆ, ಹಾಲಿ ಅವರಿಗೆ ಎಲ್ಲರಿಗೂ ನಾವು ಅವ್ರ ಹೋಗಿ ನಮ್ಮ ಬೇಡಿಕೆಯನ್ನು ಈಡೇರಿಸಲೇಬೇಕಂತೇಳಿ ನಾವು ಕೇಳ್ಕೊತೀವಿ. ಇದ್ರ ಜೊತೆಯಲ್ಲಿ ನಮ್ಮ ಊರು ಈ ಹೋಬಳಿ ಉದ್ಧಾರ ಆಗ್ಬೇಕಂದ್ರೆ ಮಿನಿಸ್ಟರ್ಶಿಪ್ ಕೊಡಲೇಬೇಕು. ಇಲ್ಲಾಂದರೆ ಉಗ್ರ ಹೋರಾಟ ಮಾಡ್ತೀವಿ.